ನನಗೆ ಪ್ರಕಾಶನ್ ಅವರು 20 ವರ್ಷಗಳಿಂದ ಪರಿಚಯ. ಆದ್ರೆ ನಾನು ಈ ಮುಳಬಾಗಿಲು ಕ್ಷೇತ್ರದಲ್ಲಿ ರಾಜಕೀಯವಾಗಿ ಎಡವಲು ಪ್ರಕಾಶನ್ನ ಕೆಲವು ಸಲಹೆಗಳನ್ನು ಕೊಟ್ಟಿದ್ರು. ನಾನು ಅವನ್ನ ಪಾಲಿಸಲಿಲ್ಲ. ಅವನ್ನು ಪಾಲಿಸಿದ್ರೆ ನಾನು ಈ ಮುಳಬಾಗಿಲು ತಾಲೂಕಿನಲ್ಲಿ ಯಾವಾಗಲೂ MLA ಆಗ್ತಿದ್ದೆ. ಆದ್ರೆ ಅವನ್ನು ಪಾಲಿಸಿಲ್ಲ. ಅದರಿಂದ ಅವರು ರಾಜಕೀಯವಾಗಿ ತುಂಬಾ ಚತುರರಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಆ ಸಂದರ್ಭ ಅಲ್ಲ, ನಾವು ಕೇಳಕ್ಕೆ ಸಂದರ್ಭ ಅಲ್ಲ. ಆದ್ರೂ ನಾವು ಇಲ್ಲಿ ಬಂದಿರೋದ್ರಿಂದ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಇನ್ನೂ ನಾನು ಖುಷಿ ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ 20 ಜೂನ್ 2026 ಇದನ್ನು ನಮ್ಮ ಕಲ್ಪಿಲ್ ಪ್ರಕಾಶನ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಲು ನಾವೆಲ್ಲರೂ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇವಾಗ ನಾವು ಬಂದಿದ್ದೀವಿ. ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಿಮಗೆ. ಹಾಗೆ ನಾನು ವೈಯಕ್ತಿಕವಾಗಿ ಹುಟ್ಟಿದ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಆ ದೇವರು 100 ವರ್ಷ ಆಯುಸ್ಸು, ಆರೋಗ್ಯ, ಭಾಗ್ಯ ಎಲ್ಲ ಕೊಡಲಿ. ಅದೇ ರೀತಿ ಅವ್ರ ಫ್ಯಾಮಿಲಿಗೂ ಕೂಡ, ಮಕ್ಕಳಿಗೆ, ಎಲ್ಲ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ, ಈ ಹುಟ್ಟಿದ ದಿನ ಹಬ್ಬದ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭಾಶಯಗಳನ್ನು ಹೇಳಲು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಆ ಭಗವಂತನ ನಾನು ಬೇಡ್ಕೊತಾ ಇದ್ದೀನಿ. ನನಗೆ ಪ್ರಕಾಶನ್ ಅವರು 20 ವರ್ಷಗಳಿಂದ ಪರಿಚಯ. ಆದರೆ ನಾನು ಈ ಮುಳಬಾಗಿಲು ಕ್ಷೇತ್ರದಲ್ಲಿ ರಾಜಕೀಯವಾಗಿ ಎಡವಲು ಪ್ರಕಾಶನ್ನ ಕೆಲವು ಸಲಹೆಗಳನ್ನು ಕೊಟ್ಟಿದ್ರು. ನಾನು ಅವನ್ನ ಪಾಲಿಸಲಿಲ್ಲ. ಅವನ್ನು ಪಾಲಿಸಿದ್ರೆ ನಾನು ಈ ಮುಳಬಾಗಿಲು ತಾಲೂಕಿನಲ್ಲಿ ಯಾವಾಗಲೂ MLA ಆಗ್ತಿದ್ದೆ. ಆದ್ರೆ ಅವನ್ನು ಪಾಲಿಸಿಲ್ಲ. ಅದರಿಂದ ಅವರು ರಾಜಕೀಯವಾಗಿ ತುಂಬಾ ಚತುರರಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ಆ ಸಂದರ್ಭ ಅಲ್ಲ, ನಾವು ಕೇಳಕ್ಕೆ ಸಂದರ್ಭ ಅಲ್ಲ. ಆದ್ರೂ ನಾವು ಇಲ್ಲಿ ಬಂದಿರೋದ್ರಿಂದ ನಮ್ಮ ಜೊತೆಯಲ್ಲಿ ಅವರು ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಇನ್ನೂ ನಾನು ಖುಷಿ ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೊದಲು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರೇ. ಅಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ಅವರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ನೂ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಕೊತ್ತೂರು ಮಂಜಣ್ಣ ಅವರು ಇಲ್ಲಿ ಶಾಸಕರಾಗಬೇಕಾದ್ರೆ ನಮ್ಮ ಪ್ರಕಾಶನ್ ಅವರ ಪಾತ್ರ ಕೂಡ ತುಂಬಾ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮಗೂ ಸ್ವಲ್ಪ ಕೈ ಜೋಡಿಸಿ ನಮಗೂ ಸಪೋರ್ಟ್ ಕೊಡ್ಬೇಕಂತ ನಿಮ್ಮ ಆಶೀರ್ವಾದ, ನಿಮ್ಮ ಕುಟುಂಬದ ಆಶೀರ್ವಾದ, ನಿಮ್ಮ ಸಪೋರ್ಟ್ ಎಲ್ಲ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಬೇಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಮ್ಮ ಮುಳಬಾಗಿಲು ಟೌನ್ನ ಯುವ ಮುಖಂಡರು, ಜನಪ್ರಿಯ ನಾಯಕರು ಅಂತ ಹೇಳ್ಬೋದು. ನಮ್ಗೇನಂದ್ರೆ ಪ್ರಕಾಶನ್ ಅಂದ್ರೆ ಇಷ್ಟ. ನಮಗೆ ಪಕ್ಷನ ಬೇರೆ, ವಿಶ್ವಾಸ ಬೇರೆ. ಕೆಲವೆಲ್ಲ ನಮಗೆ ಎಲೆಕ್ಷನ್ ನಾವು ಇನ್ನೊಂದಾಗಿರ್ಬೋದು, ನಮಗೆಲ್ಲ ಪಾಪ ಸಹಾಯ ಮಾಡಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರು ಅವ್ರ ಹತ್ರ ಯಾರೇ ಹೋಗ್ಲಿ ಅವ್ರ ಕೈಲಾದ ಸಹಾಯ ಮಾಡ್ತಾರೆ. ಹಿಂಗಲ್ಲಪ್ಪ ಹಂಗೆ ನೋಡ್ಕೊಂಡು ಅಂತೇಳಿ ಬುದ್ಧಿ ಮಾತುಗಳು ಹೇಳಿದ್ದಾರೆ. ಅವ್ರಿಗೆ 100 ವರ್ಷ ದೇವರು ಆರೋಗ್ಯ ಯಶಸ್ಸು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ರಾಜಕಾರಣ ಆಗ್ಬೇಕನ್ನೋದು ನಮಗೆ ಒಂದು ಆಸೆ. ಅವ್ರ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ನಮ್ಮ ತಾಲೂಕಿನಾದ್ಯಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವ್ಯಕ್ತಿ ಕಲ್ಪಲ್ಲಿ ಪ್ರಕಾಶ್ ಅಣ್ಣ ಅನ್ನಕ್ಕಾಗಲ್ಲ, ನಾನು ಪ್ರಕಾಶ್ ಅಂತೀನಿ. ಪ್ರಕಾಶ್ ಅವರು, ಯಾಕಂದ್ರೆ ನಾನು 10 ವರ್ಷ 15 ವರ್ಷ ದೊಡ್ಡವನಾಗಿದ್ದೀನಿ. ಆದ್ರೂ ಕೂಡ ನಾನು ದೊಡ್ಡವನಾಗಿದ್ರು ಕೂಡ, ಚಿಕ್ಕವನಾಗಿದ್ರು ಕೂಡ ನಾನು ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ನಿ. ಹಿಂಗಲ್ಲಪ್ಪ, ಹಿಂಗೆ ನೋಡ್ಕೊಂಡು ಹೋಗ್ಬೇಕು ಅಂತ. ಅದೇ ರೀತಿ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಕಲ್ಪಲ್ ಪ್ರಕಾಶ್ಗೆ ಈ ವರ್ಷ ವಿಜೃಂಭಣೆಯಿಂದ ಏನು ನಮ್ಮ ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು, ಅವರಿಗೆ ನಾನು ಫಸ್ಟ್ನೇದಾಗಿ ಅಭಿನಂದನೆಗಳು ಕೊಡ್ತಾ ಇದ್ದೀನಿ.
ಮತ್ತೆ ನಮ್ಮ ಕಲ್ಪಲ್ ಪ್ರಕಾಶ್ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಹಿಂದಿನ ದಿನಗಳಲ್ಲಿ ಕೂಡ ನಮಗೆ ಸಹಾಯಗಳು ಮಾಡ್ಕೊಂಡು ಬಂದಿದ್ದಾನೆ. ನಮ್ಮ ಆತ್ಮ ಸಹಾಯ ನಾವು ಪಡ್ಕೊಂಡು ಇದ್ದೀವಿ. ಅದರಿಂದ ಅವ್ರಿಗೇನ್ ಮಾಡಿಲ್ಲ ಅದೇ ಕೂಡ ನಿಜಾನೇ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಮಾಡೋ ಟೈಮ್ ಬಂದ ಸಂದರ್ಭ ಬರುತ್ತೆ, ಮಾಡ್ತೀವಿ. ನೀನ್ ಇವತ್ತು ಏನು ನಾನು ದೊಡ್ಡವನಾಗಿ ಕೇಳ್ಕೊಳ್ತಾ ಇದ್ದೀನಿ ಏನಂತಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣವ್ರನ್ನ ನೀನು ಬೆಂಬಲಿಸಿ, ನಿನಗೆ ಬೇಕಾದಷ್ಟು ಅಭಿಮಾನಿಗಳಿದ್ದಾರೆ, ನೀನು ಬೆಂಬಲಿಸಿ, ನೀನು ಅವ್ರನ್ನ 28ಕ್ಕೆ ನಾವು ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ, ನೀವು ಅವ್ರನ್ನ MLA ಮಾಡ್ಬೇಕು ಅಂತೇಳಿ ನಿನ್ನ ಹುಟ್ಟಿದ ಹಬ್ಬದ ದಿವಸ ನಿನಗೆ ಶುಭ ಹಾರೈಸ್ತಾ, ನಿನಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ, ನಿನ್ಗೆ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು, ಹಣ ಎಲ್ಲ ಕೊಟ್ಟು, ಆಯಸ್ಸು ಭೂಮಿ ಎಲ್ಲ ಕೊಟ್ಟು ನೀನು ಜನಸಾಗಿ ನಮ್ಮ ಆದಿನಾರಾಯಣವ್ರನ್ನ ನೀನು ಮುಂದಿನ ದಿನಗಳಲ್ಲಿ ನಿನ್ನ ಸಹಕಾರ ಆದಿನಾರಾಯಣಗೆ ಇರಬೇಕು ಅಂತೇಳಿ ನಿಮ್ಮನ್ನು ಪ್ರಾರ್ಥಿಸ್ತೀನಪ್ಪ. ನನಗೆ ನೆಚ್ಚಿನ ಮಾರ್ಗದರ್ಶಕರು, ಮುಳಬಾಗಿಲು ತಾಲೂಕಿನ ಯುವಕರ ಕಣ್ಮಣಿಗಳು, ಅನೇಕ ಯುವಕರಿಗೆ ಮಾರ್ಗದರ್ಶಕರು, ಚಾಣಕ್ಯ ರಾಜಕಾರಣಿಗಳು, ಸಮಾಜ ಸೇವೆಯಲ್ಲೂ ಅಷ್ಟೇ ತೊಡಸ್ಕೊಂಡು ನಾನಾ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾ ಜನರಿಗೆ ಸಹಕಾರ ಕೊಡ್ತಾ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಾದ್ಯಂತ ಒಂದು ನ್ಯಾಯಯುತವಾಗಿ ಯಾವುದೇ ಒಂದು ರೀತಿಯಲ್ಲಿ ಡೇರ್ ಅಂಡ್ ಡೆವಿಲ್ ಅಂತೀವಲ್ಲ, ಆ ರೀತಿಯಲ್ಲಿ ಏನಾದರೂ ಹೇಳಿದ್ರೆ ಅದನ್ನು ನಡ್ಕೊಂಡು ಹೆಸರು ಉಳಿಸ್ಕೊಂಡಿರುವಂತಹ ಚಾಣಕ್ಯರಾದಂತಹ ಪ್ರಕಾಶ್ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮಗೆ ವೈಯಕ್ತಿಕವಾಗಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಮಗೆ ಅವ್ರ ತಂದೆ ಶಂಕರಪ್ಪನವರಲ್ಲ, ಅವ್ರ ಚಿಕ್ಕಪ್ಪ ಕಲ್ಪಲ್ ರಾಮಣ್ಣ ಶಂಕರಪ್ಪನವ್ರು ನಮಗೆ ಹಿರಿಯವರು, ಪ್ರಕಾಶ್ ಅಣ್ಣವ್ರ ತಂದೆ ಶಂಕರಪ್ಪನವರು, ಅವ್ರ ಚಿಕ್ಕಪ್ಪನವ್ರ ಕಲ್ಪಲ್ ರಾಮಣ್ಣವ್ರ ಕಾಲದಿಂದ ಅವರ ಒಂದು ನಮ್ಮ ಮನೆಗೆ ಅವ್ರ ಮನೆಗೆ ಇರುವಂತಹ ಬಾಂಧವ್ಯ ಯಾವುದೇ ರೀತಿ ಜಾತಿ ಭೇದಗಳಿಲ್ದಿರ, ನಂಬಿರುವಂಥವ್ರಿಗೆ ಕೈ ಬಿಡ್ದಿರ ಎಲ್ಲಾರನ್ನು ಮುನ್ನಡೆಸ್ಕೊಂಡು, ಯಾರು ಅಷ್ಟೇ ಪ್ರಕಾಶ್ ಅಣ್ಣವ್ರ ಜೊತೆ ಹೋಗಿ ಅವ್ರು ನಂಬೋರ್ ಜೊತೆ ಹೋಗಿ ಕೆಟ್ಟಿದ್ದೀವಪ್ಪ ಅನ್ನೋರು ಯಾರು ನಾವು ಇವತ್ತಿರೋದು ನಾವು ಕೇಳಿಲ್ಲ. ಆ ಒಂದು ನಿಟ್ಟಿನಲ್ಲಿ ಎಲ್ಲಾರ್ಗೂ ಕೊಟ್ಟ ಮಾತನ್ನು ಉಳಿಸ್ಕೊಂಡು BA ಆನರ್ಸ್ ಅವ್ರ ತಂದೆ ಆ ಕಾಲಕ್ಕೆ ಕಮ್ಯುನಿಸ್ಟ್ ಪಕ್ಷದಲ್ಲಿದ್ರು. ನಮ್ದು ಎಲೆಕ್ಷನ್ ಇತ್ತಂದ್ರೆ ನಮ್ಮೂರಲ್ಲಿ 80ನೇ ಇಸ್ವಿಯಿಂದ ಆಚೆಗಡೆ 4 ಸಾರಿ ನಮ್ಮ ಚಿಕ್ಕಪ್ಪ ಗೆದ್ದಾಗ 4 ಸಾರಿನೂ ಬಂದು ನಮ್ಮೂರಲ್ಲಿ ಕೂತ್ಕೊಂಡು ನಮ್ಗೆ ಎಲೆಕ್ಷನ್ ಮಾಡಿಸಿ ಓಟ್ಗಳು ಹಾಕ್ಸಿ ನಮ್ಮ ಚಿಕ್ಕಪ್ಪ ಗೆಲ್ಸಿದಾರೆ ಅವ್ರ ತಂದೆ. ನಾವು ಇವತ್ತಿನವರೆಗೂ ಯಾವ ರಾಜಕೀಯದಲ್ಲಿ ಯಾವ್ದು ಹೆಂಗೆ ಇರಲಿ, ವೈಯಕ್ತಿಕ ವಿಷಯಗಳು ಬಂದಾಗ ಅವ್ರನ್ನ ಯಾವತ್ತು ಬಿಟ್ಕೊಡೋದಿಲ್ಲ, ಹಿಂಗೆ ಇರ್ತೀವಿ, ಹಿಂಗೆ ನಡ್ಕೊಂಡು ಹೋಗ್ತೀವಿ. ರಾಜಕೀಯ ಯಾಕೆ ಅಂತ ಹೇಳಿದ್ರೆ ಯಾವುದೊಂದು ನಿಂತ ನೀರಲ್ಲ, ಇವತ್ತೊಂದು ನಾಳೆ ಒಂದು ಮತ್ತೊಂದು ದಿವಸ ಇನ್ನೊಂದು ಆಗ್ತಾ ಇದೆ. ಅದರಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯಗಳು. ಅವರ ಮಾರ್ಗದರ್ಶನ ಹಿಂಗೆ ಸದಾ ಎಲ್ಲರ ಮೇಲೂ ಇರಲಿ, ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ನಾನು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಫಸ್ಟ್ 2015ರಲ್ಲಿ ಎಲೆಕ್ಷನ್ ನಿಲ್ಬೇಕು ಅಂದ್ರು ಕಾರಣ ಇವರೇ. ನಾನು 2011 ಎಲೆಕ್ಷನ್ನಲ್ಲಿ ಬೆಂಗಳೂರಿಂದ ಊರಿಗೆ ಬಂದ ಮೇಲೆ 15ರವರೆಗೂ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಫಸ್ಟ್ ನಮ್ಮ ಮಾವಣಿ ZP ಕಾನ್ಸ್ಟಿಟ್ಯೂನ್ಸಿನಲ್ಲಿ ಫಸ್ಟ್ ಪ್ರಕಾಶ್ ಅಣ್ಣನ ಮುಖಾಂತರನೇ ನಮ್ಮ ಒಂದು ಕಾಂಟ್ರಾಕ್ಟ್ ಕೆಲಸ ಗುತ್ತಿಗೆದಾರನ ಕೆಲಸ ನಾನು ಪ್ರಾರಂಭ ಮಾಡಿದ್ದು ನಮ್ಮ ಆವಣಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಅದಾದ್ಮೇಲೆ 4 ವರ್ಷ ಕಂಟಿನ್ಯೂಸ್ ಆಗಿ ಗೀತಮ್ಮನವ್ರು ಏನಿದ್ರು ಅವಾಗ ಎಲ್ಲಾ ಕೆಲಸಗಳು ಮಾಡ್ಕೊಂಡು ಬಂದು ಪ್ರಕಾಶ್ ಅಣ್ಣನ ಜೊತೆ 4 ವರ್ಷದ ದಿನ ಅವ್ರ ಮನೆ ಊಟ ಮಾಡ್ಕೊಂಡು ಜೊತೆಯಲ್ಲಿ ಇರ್ತಾ ಇದ್ದೇನೆ. ಡೈಲಿ ಅವ್ರ ಮನೆಯಿಂದ ಊಟ ಬರ್ತಾ ಇತ್ತು ನಮ್ಗೆ. ಆ ತರ ಅವ್ರ ಮನೆ ಮಗನಾಗ ನಾವು ಬೆಳ್ಕೊಂಡ್ ಬಂದಿದ್ದು. ಆಮೇಲೆ 2015ರಲ್ಲಿ ಎಲೆಕ್ಷನ್ ಇಲ್ಲೋ ಅಂದಾಗ ನಾನು ಬೇಡ, ಈ 5 ವರ್ಷ ನೀವು ಯಾರು ಅವ್ರು ಗೆಲ್ಲಿಸ್ತೀರಣ್ಣ ನಮ್ಮ ಊರಲ್ಲಿ, ನನಗೆ 5 ವರ್ಷ ಬೇಡ ಅಂದ್ರೆ ನಿನ್ಗೆ ಗೊತ್ತಿಲ್ಲ, ಫಸ್ಟ್ ನೀನ್ ಊರಲ್ಲಿ ಗೆಲ್ಬೇಕು, ಊರಲ್ಲಿ ಎಲೆಕ್ಷನ್ ಇಲ್ಲೋ ಅಂತ ಹೇಳ್ಬಿಟ್ಟು ಅವ್ರು ಕೊತ್ತೂರು ಮಂಜು ಅವರು MLA ಆಗಿದ್ರು. ಅವ್ರ ಹತ್ರ ಕೂಡ್ಸ್ಕೊಂಡು ಮಾತಾಡಿ ಫಸ್ಟ್ ನೀನು ಅಪ್ಲಿಕೇಶನ್ ಹಾಕೊಂಡು ಫಸ್ಟ್ ನನಗೆ ಅಪ್ಲಿಕೇಶನ್ ಹಾಕ್ಸಿದ್ ಪ್ರಕಾಶ್ ಅಣ್ಣ. ನಾನು ಇವತ್ತು ರಾಜಕೀಯದಲ್ಲಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ಇದ್ರು, ಆದ್ರೂ ಕಾಲಾಂತರದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ನಿಲ್ಲು ಅಂತೇಳಿ ನಿಲ್ಸಿದ್ರು. ನಾನು ಇವತ್ತು ರಾಜಕೀಯದಲ್ಲೇ ಕಂಟಿನ್ಯೂಸ್ ಆಗಿ ಬೆಳೆಯೋದಕ್ಕೆ ಮುಖ್ಯವಾದ ಕಾರಣ ಪ್ರಕಾಶ್ ಅಣ್ಣ. ಯಾಕಂದ್ರೆ ಅದು ನಾನು ಗರ್ವದಿಂದ ಹೇಳ್ತೀನಿ, ಎಲ್ಲೂ ನಾನು ಸುಮಾರು ಜನರಿಗೆ ಇದು ಹೇಳಿದ್ದೀನಿ, ಅವತ್ತು ಗಲಾಟೆ ಮಾಡಿ ನಾನು ನಿಲ್ಸಿದ್ರು ಅಂತ ಹೇಳ್ಬಿಟ್ಟು ಬೇಡ ಅಂದ್ರು. ಆ ಒಂದು ನಿಟ್ಟಿನಲ್ಲಿ ಈ ರೀತಿ ಅನೇಕ ಜನರಿಗೆ ಮಾರ್ಗದರ್ಶಕರಾಗಿ ದಾರಿ ತೋರಿಸಿ ಅವರು ಒಂದು ಏನು ಹೇಳಿರೋ ಮಾತುಗಳನ್ನು ಉಳಿಸ್ಕೊಂಡು ಎಲ್ಲಾರ್ಗು ಅಷ್ಟೇ ದಾರಿ ದೀಪವಾಗಿ ಬಂದಿದ್ದಾರೆ. ಅದೇ ರೀತಿ ಇನ್ನೂ ಮುಂದುವರಿಲಿ, ಇನ್ನೂ ಹೆಸರು ಮಾಡಲಿ, ಇನ್ನೂ ಉತ್ತಮ ಸ್ಥಾನಗಳು ಸಿಗಲಿ, ಇನ್ನೂ ಜನರಿಗೆ ಒಳ್ಳೆ ಸೇವೆ ಮಾಡುವಂತ, ಒಳ್ಳೆ ಮಾರ್ಗದರ್ಶನ ನೀಡುವಂತ ಉನ್ನತ ಸ್ಥಾನ. ನಮ್ಮ ಜನಪ್ರಿಯ ನಾಯಕರು, ಈ ತಾಲೂಕಿನ ಒಂದು ಸಲಹೆಗಾರರು ಅಂತ ಕೂಡ ಹೇಳ್ಬೋದು. ಅಂತಹ ಯುವ ನಾಯಕರಿಗೆ ಇವತ್ತು ಹುಟ್ಟಿದ ಹಬ್ಬ. ಇಂತಹ ಹುಟ್ಟಿದ ಹಬ್ಬಗಳು ಮತ್ತಷ್ಟು ಅವರ ಜೀವನದಲ್ಲಿ ಬರಲಿ,
100 ಕಾಲ ಸಂತೋಷವಾಗಿ ಬಾಳಲಿ ಅಂತ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಕಲ್ಲುಪಲ್ಲಿ ಪ್ರಕಾಶ್ ಅಣ್ಣ ಅಂದ್ರೆ ಒಂದು ಬ್ರ್ಯಾಂಡ್, ಮುಲ್ಬಾಗಲ್ಗೆ ಒಂದು ಬ್ರ್ಯಾಂಡ್ ಇದ್ದಾಗೆ. ಕಲ್ಲುಪಲ್ಲಿ ಪ್ರಕಾಶನ ಫಸ್ಟ್ ಬರ್ತ್ಡೇಗೆ ನಾನು ಇವತ್ತೇ ಫಸ್ಟ್ ಬಂದು ವಿಶ್ ಮಾಡ್ತಾರೆ ಹ್ಯಾಪಿ ಬರ್ಡೇನ. ಬಟ್ ಈಗೆಲ್ಲ ನಮ್ಮ ವಿಶ್ವಾಸ ಯಾವಾಗೂ ಇದೆ. ನಮ್ಮ ಕಂಚಾರೆಡ್ಡಿ ಮಾಮ ಇದ್ರು, ಅವಾಗ ಬರ್ತಿದ್ರು ಅವೆಲ್ಲ. ನಾವೆಲ್ಲ ಅವಾಗ ಹುಡುಗರು ಓದ್ತಾ ಇದ್ವಿ, ಆಗಿಂದಾನೇ ನಮಗೆ ಚಿರು ಪರಿಚಯ. ಆದ್ರೆ ನಾವು ಕಾರಣಗಳು ಬೇರೆ ಬೇರೆ ಕಡೆಯಿಂದ ಅವ್ರಿಗೆ ಪ್ರತಿ ವರ್ಷ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ವರ್ಷ ತುಂಬಾ ಅದ್ದೂರಿಯಾಗಿ ಎಲ್ಲ 3,000ದಿಂದ 5,000 ತನಕ ದೊಡ್ಡ ಅಭಿಮಾನಿಗ ಬಲಗ ಇರೋದ್ರಿಂದ ಸಂಜೆ ದೊಡ್ಡ ಮಟ್ಟದಲ್ಲಿ ಕರೆ ಕೊಟ್ಟಿದ್ದಾರೆ. ತುಂಬಾ ದೊಡ್ಡದಾಗಿ ಅವ್ರದೇ ಆದಂತ ದೊಡ್ಡ ಬಲಗ ಇದೆ ಮುಳಬಾಗಿಲು ತಾಲೂಕಿಗೆ. ಸೊ ಅವ್ರಿಗೆ ಹುಟ್ಟುಹಬ್ಬನ ಜೋರಾಗಿ ಆಚರಣೆ ಮಾಡ್ತಾ ಇರೋದಕ್ಕೆ, ಅವ್ರ ಬಡವರ ಬಂಧು, ದೀನ ದಲಿತರಿಗೆ ಮತ್ತೆ ಹಿಂದುಳಿದ ವರ್ಗದ ನಾಯಕರಾಗಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನಾನು ಈ ಮುಖಾಂತರ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಕಾಶ್ ಅಣ್ಣ ಅವ್ರಿಗೆ ಶುಭಾಶಯಗಳು. ಏನು ಇವತ್ತು ಹುಟ್ಟಿದ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಬಹಳ ಯಶಸ್ವಿ ಆಗ್ತದೆ. ಯಾಕೆಂತಂದ್ರೆ 82 ಇತಿಹಾಸದಲ್ಲಿ ನಾವು ಅಪ್ಪನ ಒಡನಾಡಿ, ಹಾಗಾಗಿ ಅವರ ಫ್ಯಾಮಿಲಿ ಸಮೇತ ನಮಗೆ ಬಹಳ ಬೇಕಾಗಿರೋದ್ರಿಂದ ಒಂದೇ ಒಂದು ಘಟನೆ ನೆನಪು ಮಾಡ್ತೀನಿ. ಅಪ್ಪನಿಗೆ ನೆನಪಿದೆ, ಇತಿಹಾಸದಲ್ಲಿ ಎಷ್ಟೋ ಘಟನೆಗಳು ಬಂದವು. ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಒಂದು ಮಾತು ಹೇಳ್ದ, ವೆಂಕಟೇಶ್ ಈ ಪನಿ ಸೇಸ್ಕೊಂಡಿರವಲ್ಲಪ್ಪ ಅಂತಂದ. 12 ಗಂಟೆ ರಾತ್ರಿಯಲ್ಲಿ ಸ್ಟೇಷನಿಂದ ಬಂದು ಅವ್ರ ಮನೆಯಲ್ಲಿ ಕೊಟ್ಟು ನಾನು ಮನೆಗೆ ಹೋಗಿದ್ದೀನಿ. ಭಾಳ ನೆನಪಾಗ್ತದೆ. ಆ ಅಪ್ಪನು ಆ ಥರ ಮಾಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಮುಳಬಾಗಿಲಲ್ಲಿ ಆತ ಒಬ್ಬನೇ. ನನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ, ಈ ಆಜ್ಞಾನ ಬಗ್ಗೆ ಒಂದು ಮಾತು ಹೇಳ್ದ. ನಾನು ನಮ್ಮ ಗಡ್ಡದ ವೆಂಕಟರಮಣ ಒಂದ್ಸಲಿ ಮನೆಗೆ ಬಂದ್ವಿ. ನೀವೇನೇ ಆಗಲಿ ಅಪ್ಪನ ಕೈ ಬಿಡಬೇಡಿ, ನಾನಿದ್ದೀನಿ ನಿಮ್ಗೆ ಯಾಕೆ ಅಂತಂದ. ನಾವು ಆವತ್ತಿಂದ ಇವತ್ತುವರೆಗೂ ಅಷ್ಟೇ, ಯಾವುದೇ ರೀತಿಯಲ್ಲಿ ಆಗಲಿ ಏನೇ ಆಗಲಿ, ನಾನು ಆಜ್ಞಾನಪ್ಪನೂ ಅಷ್ಟೇ, ಕಲ್ಪನೆ ಪ್ರಕಾಶ್ ಅವ್ರನ್ನೂ ಅಷ್ಟೇ ನಾವು ಕೈ ಬಿಡೋರಲ್ಲ. ಅಪ್ಪನೊಂದು ಮಾತಂದ, ಸೂಕ್ಷ್ಮವಾಗಂದ, ನಾವು ಪ್ರಾಣಕ್ಕೆ ಪ್ರಾಣ ಕೊಡೋರು. ಆ ರೀತಿಯಲ್ಲಿ ನಾವು ಬಂದಿರ್ತಕ್ಕಂಥವ್ರು. ನಾನು RMCಯಲ್ಲಿ ಒಂದು ಮೆಂಬರ್ ಆಗಬೇಕು ಅಂತಂದರೆ ನನಗೆ ಆಯಪ್ಪನ ಸಹಾಯ ತುಂಬ ಮಾಡಿದ್ದಾರೆ. ನಾವು ಯಾವತ್ತು ನೆನೆಸ್ಕೊಳ್ತಾ ಅದು ಮರೆಯೋಕ್ಕಾಗಲ್ಲ. ಆಯಪ್ಪನಾಗಲಿ, ನಮ್ಮ ಮಂಜುನಾಗಲಿ, ಆ ಭಾಗದ ಜನ ಸುಮಾರು ಜನ ನಮಗೆ ಸಹಾಯ ಮಾಡಿ, ನಮ್ಮ ಮಲಮನಹಳ್ಳಿ ಸುಬ್ರಹ್ಮಣ್ಯ ಆಗಿರ್ಬೋದು, ಇವರೆಲ್ಲರೂ ಸಹಾಯ ಮಾಡಿದ್ದಾರೆ. ಇದಕ್ಕೆ ಮೊದಲನೇದಾಗಿ ಕೊತ್ತೂರು ಮಂದಿ ಸೀಟ್ ಕೊಟ್ಟಿದ್ದು. ಸೀಟ್ ಕೊಟ್ಟ ನಂತರ ಆಮೇಲೆ ಇಮಿಡಿಯೇಟ್ ಆಗಿ ಬಂದೆ, ಅಲ್ಲ ಈ ಥರ ನಾನು ಹೊಸದಾಗಿ ಈ ಭಾಗಕ್ಕೆ ಬಂದಿದ್ದೇನೆ, ನೀವೇನೇ ಸಹಾಯ ಮಾಡಬೇಕು ಅಂತಂದರೆ ಮಾತು ಕೊಟ್ಟರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಂದರೆ ಕಲ್ಪನೆ ಪ್ರಕಾಶ್. ಅದೇ ರೀತಿಯಾಗಿ ನಮಗೆ ಈ 28ಕ್ಕೆ ಅಯ್ಯಪ್ಪನ ಏನು ಮಾತು ಅವ್ರ ಪ್ರಕಾರ ಕೊಟ್ಟಿದ್ದಾರೋ ಅದನ್ನು ದಯವಿಟ್ಟು ಅಯ್ಯಪ್ಪನ ನಡೆಸ್ಕೋಬೇಕು, ಉಳಿಸ್ಕೋಬೇಕು. ಅಯ್ಯಪ್ಪನ ಒಂದೇ ಒಂದು ಏನು ಗುರುತು ಅಂತಂದರೆ ಕಲ್ಪನೆ ಪ್ರಕಾಶ್ ಅಂತಂದ್ರೆ ಇಂಡಿಪೆಂಡೆಂಟ್ ಅಂದ್ಬಿಡ್ತಾನೆ. ನಿಜಾನೇ ನಮ್ಗೆ ಅದೊಂದು ಏನು ಅಂತಂದರೆ, ಆ ಇಂಡಿಪೆಂಡೆಂಟಲ್ಲೇ ಇವ್ರಿಗೊಂದು ಸಹಾಯ ಮಾಡಿಬಿಟ್ರೆ 2028ಕ್ಕೆ ಅಭಿಮತವಾಗಿ ನಾವು ಗೆಲ್ಬೋದು ಅಂತ ನಿಮ್ಮೆಲ್ಲರ ಮುಖಾಂತರ ನನಗೆ ಹುಟ್ಟಿದ ಒಂದು ದಿನದಂದು ಶುಭಾಶಯಗಳನ್ನು ಕೋರುತ್ತಾ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಹುಟ್ಟಿದ ಹಬ್ಬದ ಶುಭಾಶಯ ಕೋರಕ್ಕೆ ನಮ್ಗೆ ಪ್ರಕಾಶ್ ಅಣ್ಣ ಹೇಳಿಲ್ಲ, ನಾವೇ ಮನಸ್ಫೂರ್ತಿಯಾಗಿ ಅವ್ರಿಗೆ ವಿಶ್ ಮಾಡ್ಬೇಕಂತ ನಾವ್ ಇಲ್ಲಿ ಬಂದಿದ್ವಿ. ಮತ್ತೆ ಅದ್ರ ಜೊತೆಗೆ ಅಣ್ಣ ಅವ್ರು ಯಾರಿಗನಾಗ್ಲಿ ಏನನ್ನಾಗ್ಲಿ ಒಂದು ಮಾತು ಕೊಟ್ಟರೆ ಆ ಮಾತಂತೂ ನಡ್ಕೊಂತಾರ. ಇಲ್ಲಿಂದ ಯಾರು ಓದೋರು ಕೆಟ್ಟದಾಗಿದೆ ಅಂತ ಯಾರು ಹೇಳಿಲ್ಲ. ಇಲ್ಲೇನಾಗ್ಲಿ ಡೈರೆಕ್ಟ್ ಮಾತು ಕೊಟ್ಬಿಟ್ರ ನಾನು ಇದು ಒಂದು APMC ಇಲ್ಲಿದ್ದೀರ ನಾನು ಬಂದೆ, ಇಲ್ಲಪ್ಪ KVS ಅವ್ರು ಮಾಡ್ಬೇಕಂತ TVS ಅಲ್ಲಿ KVS ಅವ್ರು ಮಾಡೋಕೆ ನೀನು ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಹೋಗ್ಬಿಟ್ಟು ಅಷ್ಟೇ, ಮಾತು ಕೊಟ್ಮೇಲೆ ಮಾತು ನಡ್ಕೊತಾರೆ. ಅವ್ರು ವಿಶ್ ಮಾಡೋಕೆ ನಾವು ಮನಸ್ಸೂಪ್ತಿಯಾಗಿ ಬಂದಿದ್ದೀವಿ ಇಲ್ಲಿ.